ಸುಮಲತಾ ಪರಿಸ್ಥಿತಿ ಏನು ಅಂತ ಅಂದ್ರೆ ಈಗ ಮಂಡ್ಯ ಅದೆಲ್ಲ ನಮ್ಮ ನಾಯಕರು, ಕೇಂದ್ರ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಈಗಾಗಲೇ ಹೇಳ್ತಿದ್ದಾರೆ ಅಂದ್ರೆ ಪಕ್ಷೇತರವಾಗಾದ್ರೂ ಹೋಗ್ತೀವಿ ನಾವು. ಗೊತ್ತಿಲ್ಲ ನನ್ಗೆ, ಅವರು ಹಂಗೆಲ್ಲ ಹೋಗಲ್ಲ ಅಂತ ಅನ್ಸುತ್ತೆ. ನಮ್ ಕೇಂದ್ರ ನಾಯಕರು ಈಗಾಗಲೇ ಅದ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆ ನಮ್ದು ಈಗ ಗೆಲ್ಲುವಂತ ಅಭ್ಯರ್ಥಿಗಳು ಯಾರಿದ್ದಾರೆ, ಮಾನದಂಡ ಏನು, ಬಿಜೆಪಿಗೆ ಮತ್ತು JDSಗೆ ಮಾನದಂಡ ಏನು ಅಂದ್ರೆ ಗೆಲ್ಲುವಂಥದ್ದು ಮಾನದಂಡ. ಆ ಗೆಲ್ಲುವಂತ ಅಭ್ಯರ್ಥಿಗಳು ಯಾರ್ಯಾರು, ಇವಾಗ ಸರ್ವೆ ಆಗಿದೆ, ಆಲ್ರೆಡಿ 2 ಸರ್ವೆ ಆಗಿದೆ. ಆ 2 ಸರ್ವೆಯಲ್ಲಿ ಯಾವ್ದಾವ್ದು ಬಂದಿದೆ ಅದನ್ನ ಗಮನಕ್ಕೆ ತಗೊಂತಾರೆ. ಮತ್ತೆ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದನ್ನು ಗಮನಕ್ಕೆ ತಗೊಂಡು ಈ ಸರಿ ಚುನಾವಣೆಗೆ ಒಂದು 2 ತಿಂಗಳು ಮುಂಚೆನೆ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ. ನಾನು ಕೂಡ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವ್ರನ್ನ ಭೇಟಿ ಮಾಡಿ ಸುಮಾರು 25 ನಿಮಿಷ ಚರ್ಚೆ ಮಾಡಿದಾಗ ನಾವು ರಿಕ್ವೆಸ್ಟ್ ಮಾಡಿದ್ದೀನಿ, ಬೇಗ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡಿ ಮತ್ತು JDS ಹೊಂದಾಣಿಕೆಯನ್ನ ಬೇಗ ಅನೌನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ಈ ಸರಿ ನಾವು ಬೇಗ ಅಭ್ಯರ್ಥಿಗಳು ಪಟ್ಟಿ ಬಿಡುಗಡೆ ಆಗ್ತೈತೆ. ಮತ್ತೆ ಚುನಾವಣೆಯನ್ನು ಕೂಡ ಪ್ರಚಂಡ ಬಹುಮತದಿಂದ ಇಮಿಡಿಯೇಟ್ ಆಗಿ, ನಾ ಹೇಳಿದ ಒಂದು 15-20 ದಿನ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. 1 ತಿಂಗಳು ಆಗ್ಬೋದು. 1 ತಿಂಗಳೊಳಗಡೆ ಪಟ್ಟಿಗಳು ಬಿಡುಗಡೆ ಆಗಕ್ಕೆ ಶುರು ಆಗುತ್ತೆ. 400 ಸೀಟ್ ಗೆಲ್ಬೇಕು ಅಂತ ಈ ಸರಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ ನಾವು. 400 ಸೀಟ್ ದೇಶದಲ್ಲಿ. ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ. ಈಗಾಗಲೇ ಎಲ್ಲ ಕಡೆ ಒಳ್ಳೆ ರೆಸ್ಪಾಂಡ್ ಇದೆ. ಅದ್ರ ಜೊತೆಗೆ ರಾಮ ಮಂದಿರದ ಉದ್ಘಾಟನೆಯನ್ನು ಕೂಡ ನಡೀತಾ ಇರೋದು. ಮತ್ತೆ 500 ವರ್ಷಗಳ ಹೋರಾಟ. ನಾನು ಕರಸೇವಕ, ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಯೋಧ್ಯೆ ಕರಸೇವೆ ಮಾಡುವಾಗ ನಾನು ಕೂಡ ಅಲ್ಲಿದ್ದೆ. ಅವತ್ತು ಪ್ರತಿಷ್ಠಾಪನೆ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುವಾಗ ಅದ್ಯಾರೋ ತಲೆ ಕೆಟ್ಟವ್ರು ಹೇಳಿದ್ರಲ್ಲ, ಕಾಮಾಲೆ ಕಣ್ಣವನು ಬೊಂಬೆ ಇಟ್ಟಿದ್ರು ಅಂತ. ಇವು ಒಳಕೆ ಬಿಟ್ಟಿಲ್ಲ. ಈ ಮನುಷ್ಯನ ಸುಮ್ನೆ ನಾಟಕ ಆಡ್ತಾ ಇದಾರೆ ಅಷ್ಟೇ. ಹೋಗೇ ಇಲ್ಲ. ನಾವು ಹೋಗಿದ್ದವ್ರು ನಾವ್ರಿ. ಅವ್ರೇನು ಕರಸೇವೆಗೆ ಬಂದಿದ್ರಾ? ಇಲ್ಲ. ಯಾವಾಗ ಹೋಗಿ ಬೊಂಬೆ ಇಟ್ಟಿದ್ ನೋಡ್ಬಿಟ್ಟವ್ರು ಇವ್ರು. ಏನ್ ಬೊಂಬೆ ಅಂತ ಟೀಕೆ ಮಾಡಿದ್ರೆ ಈಗ ಹಿಂದೂ ಜನ ಸುಮ್ನೆ ಇರ್ತಾರ? ಹಿಂದೂಗಳು ಸುಮ್ನೆ ಇರಲ್ಲ. ಟೀಕೆ ಮಾಡ್ಲಿ, ಹಾಗಾದ್ರೆ ಬೇರೆ ಧರ್ಮನ ನೋಡೋಣ. ಬೇರೆ ಧರ್ಮದ ಬಗ್ಗೆ ಮಾತಾಡ್ಲಿ. ಆ ತಾಕತ್ತಿಲ್ಲ ಅವ್ರಿಗೆ. ಬೇರೆ ಧರ್ಮ ಮಾಡಕ್ಕೆ ತಾಕತ್ತೇ ಇಲ್ಲ ಇವ್ರಿಗೆ. ಹೋಗಿ ಸೇರ್ಕೊಂಡ್ಬಿಡ್ತಾರೆ ಟೋಪಿ ಹಾಕೊಂಡು, ಅಲ್ಲೇ ಒಳಗಡೆ ಹೋಗಿ ತಲೆ ಬಗ್ಗಿಸ್ಕೊಂಡು ಹೊರಟೋತಾರೆ. ಈ ರಾಮ ಬಂದ್ರೆ, ಹಿಂದೂ ಧರ್ಮ ಬಂದ್ರೆ ಟೀಕೆ ಮಾಡೋದು. ಈ ಚಾಳಿ ಎಲ್ಲಿವರೆಗೂ ಈ ಕಾಂಗ್ರೆಸ್ ಅವ್ರಿಗೆ ಇರ್ತದ ಅಲ್ಲಿವರೆಗೂ ಇವ್ರ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.